ಫ್ರೆಂಡ್ಸ್, ನೀವೇನಾದರೂ ಮನೆಯಲ್ಲೇ ಕೂತು ಒಂದು ಚಿಕ್ಕದಾಗಿ ಪುಟ್ಟದಾಗಿ ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ರೆ ಇದು ಹೇಳಿ ಮಾಡಿಸಿದ ಬಿಸ್ನೆಸ್ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ನಿಮಗೆ ಜಸ್ಟ್ ಇನ್ವೆಸ್ಟ್ಮೆಂಟ್ ಕಡಿಮೆ ಇರುತ್ತೆ, ಪ್ರಾಫಿಟ್ ಜಾಸ್ತಿ ಇರುತ್ತೆ. ಇದನ್ನು ರೆಡಿ ಮಾಡೋಕ್ಕೆ ನಿಮಗೆ ಜಸ್ಟ್ ಒಂದು 2,000-3,000 ಇದ್ದರೆ ಸಾಕಾಗುತ್ತೆ. ಮನೆಯಿಂದಲೇ ನೀವು ಪುಟ್ಟದಾಗಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಇದು ಯಾವುದು ಅಂತ ಕೇಳ್ತೀರಾ? ಅದೇ ಕ್ಯಾಂಡಲ್ ಮೇಕಿಂಗ್ ಬಿಸ್ನೆಸ್ಸು. ಸೊ ಇವಾಗ ಇನ್ನೇನು ದೀಪಾವಳಿ ಹಬ್ಬ ಹತ್ರ ಬರ್ತಾಯಿದೆ. ದೀಪಾವಳಿ, ಕ್ರಿಸ್ಮಸ್ ಎಲ್ಲನೂ ಸ್ಟಾರ್ಟ್ ಆಗುತ್ತೆ. ಈ ಒಂದು ಕ್ಯಾಂಡಲ್ ಮೇಕಿಂಗ್ ಬಿಸ್ನೆಸ್ ಅಂತೂ ಸಖತ್ ವರ್ಕ್ ಆಗುತ್ತೆ. ಸೊ ನೀವು ಆನ್ಲೈನಲ್ಲಿ ಕೂಡ ಇದನ್ನು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಮನೇಲೇ ಕೂತು ಫ್ರೀ ಟೈಮಲ್ಲಿ ಯಾವಾಗ ಸೀಸನ್ ಇರುತ್ತೋ ಆವಾಗ ಮಾಡಿದರೆ ನಿಮಗೆ ವರ್ಕ್ ಆಗುತ್ತೆ. ಇದಕ್ಕೆ ನಿಮಗೆ ಪ್ರಾಫಿಟ್ ಅನ್ನೋದು ಎಷ್ಟಾಗುತ್ತೆ ಅಂದರೆ, ನೀವು ಒಂದು ಸಣ್ಣ ಈ ಒಂದು ಕ್ಯಾಂಡಲ್ ರೆಡಿ ಮಾಡೋಕ್ಕೆ ನಿಮ್ಗೆ ಎಷ್ಟಾಗುತ್ತೆ ಅಂದರೆ, ಒಂದು ಕ್ಯಾಂಡಲ್ ರೆಡಿ ಮಾಡೋಕ್ಕೆ ಜಸ್ಟ್ ನಮಗೆ 40-50 ರೂಪಾಯಿ ಬೇಕಾಗುತ್ತೆ ಅಷ್ಟೇ. ಓಕೆನಾ? ಒಂದು ಕ್ಯಾಂಡಲ್ ರೆಡಿ ಮಾಡೋಕ್ಕೆ 40-50 ರೂಪಾಯಿ. ಅದೇ ಮಾರ್ಕೆಟಲ್ಲಿ ಈ ಒಂದು ಕ್ಯಾಂಡಲ್ ರೇಟ್ ಎಷ್ಟಿರುತ್ತೆ ಅಂದರೆ 150-200 ರೂಪಾಯಿ ಇರುತ್ತೆ. ಓಕೆನಾ? ಒಂದು ಕ್ಯಾಂಡಲ್ನ ರೆಡಿ ಮಾಡೋಕ್ಕೆ ನಮಗೆ ಖರ್ಚಾಗೋದು 40-50 ರೂಪಾಯಿ ಅಷ್ಟೇ. ಬಟ್ ಅದನ್ನು ನಾವು ಹೊರಗಡೆ ತೊಗೊಳಕ್ಕೆ ಹೋದರೆ ಅದರೊಂದು ಪ್ರೈಸು 150-200 ರೂಪಾಯಿ ಇರುತ್ತೆ. ಇಲ್ಲಿ ಪ್ರಾಫಿಟ್ ಅನ್ನೋದು ನಮಗೆ ಎಷ್ಟಾಗುತ್ತೆ ಅಂದರೆ ಒಂದು ಕ್ಯಾಂಡಲಿಂದ ಒಂದು 100-120 ರೂಪಾಯಿವರೆಗೂ ನಮಗೆ ಪ್ರಾಫಿಟ್ ಅನ್ನೋದು ಸಿಗುತ್ತೆ. ಓಕೆನಾ? ಸೊ ತುಂಬಾ ಈಸಿ ಇದೆ, ಮಾಡೋದು ಕೂಡ ತುಂಬ ಈಸಿ. ಇದಕ್ಕೆ ಮೆಟೀರಿಯಲ್ ಅಂತ ಜಾಸ್ತಿ ಏನೂ ಬೇಕಾಗಿಲ್ಲ, ಇನ್ವೆಸ್ಟ್ಮೆಂಟ್ ಅಂತ ಜಾಸ್ತಿ ಏನೂ ಬೇಕಾಗಿಲ್ಲ, ಟೈಮು ಕೂಡ ಜಾಸ್ತಿ ಇರಿಸೋದಿಲ್ಲ. ಬಟ್ ಪ್ರಾಫಿಟ್ ಅಂತೂ ಇದೆ. ಓಕೆನಾ? ಸೊ ಮಂತ್ಲಿ ನೀವು ಮಿನಿಮಮ್ ಅಂದರೂ ಒಂದು 100 ಕ್ಯಾಂಡಲ್ ಸೇಲ್ ಮಾಡಿದರೆ ಸಾಕು, ನಿಮಗೆ ಅಲ್ಲಿ 10,000 ರೂಪೀಸ್ ಅರ್ನಿಂಗ್ ಆಗುತ್ತೆ. ಓಕೆನಾ? ಒಂದು 100 ಹೆಂಗಾದರೂ ಇವಾಗ ಫೆಸ್ಟಿವಲ್ ಅಂತೂ ಹೋಗುತ್ತೆ. 100 ಕ್ಯಾಂಡಲ್ ನೀವು ಸೇಲ್ ಮಾಡಿದರೆ ನಿಮಗೆ ಅಲ್ಲಿ 10,000 ಅಂತ ಒಂದು ಪ್ರಾಫಿಟ್ ಅನ್ನೋದು ಸಿಗುತ್ತೆ. ಓಕೆನಾ? ಇವಾಗ ಪ್ರಾಫಿಟ್ ಗೊತ್ತಾಯಿತು, ಬಿಸ್ನೆಸ್ ಯಾವುದು ಅಂತ ಗೊತ್ತಾಯಿತು. ಇವಾಗ ಇದನ್ನು ಹೇಗೆ ಸ್ಟಾರ್ಟ್ ಮಾಡೋದು, ಇದಕ್ಕೆ ಏನೇನು ಬೇಕು ಅದನ್ನು ತಿಳಿಸ್ಕೊಡ್ತೀನಿ. ಸೊ ಕ್ಯಾಂಡಲ್ ಮಾಡೋದಕ್ಕೆ ನಿಮಗೆ ಫಸ್ಟ್ ಬೇಕಾಗಿರೋದು ವ್ಯಾಕ್ಸ್ ಬೇಕಾಗುತ್ತೆ. ಓಕೆನಾ? ಸೊ ಇದನ್ನು ಮಾಡೋದಕ್ಕೆ ವ್ಯಾಕ್ಸ್ ಬೇಕು. ನೀವು ಕಲರ್ ಮಾಡ್ತೀರಾ ಅಂದರೆ ಕಲರ್ ವ್ಯಾಕ್ಸ್, ಹಾಗೆ ಫ್ರೇಗ್ರೆನ್ಸ್, ಒಂದು ಸ್ಮೆಲ್ ಬರೋದಕ್ಕೆ ಚೆನ್ನಾಗಿ ಸ್ಮೆಲ್ ಬರೋದಕ್ಕೆ ಫ್ರೇಗ್ರೆನ್ಸ್ ಬೇಕಾಗುತ್ತೆ. ಹಾಗೆ ಮೌಲ್ಡು ನಿಮಗೆ ಯಾವ ಶೇಪ್ ಬೇಕೋ, ಫ್ಲವರ್ ಅಥವಾ ಗ್ಲಾಸ್, ಪ್ಲೇನ್, ಸಿಕ್ಕಾಪಟ್ಟೆ ಮೌಲ್ಡ್ಸ್ ಸಿಗುತ್ತೆ. ಇಲ್ಲಿ ನಾನು ಇವಾಗ ನಿಮಗೆ ಐಡಿಯಾ ಕೊಡೋಕ್ಕೆ ಅಂತಲೇ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ವೆರೈಟಿ ಮೌಲ್ಡ್ಸ್ ಸಿಗುತ್ತೆ. ನೀವು ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಸ್ಟಾರ್ಟಿಂಗಲ್ಲಿ ಬೈ ಮಾಡ್ಬೋದು. ಸೊ ಮೆಲ್ಟೆಡ್ ವ್ಯಾಕ್ಸ್ ಕೂಡ ಸಿಗುತ್ತೆ, ಗಟ್ಟಿಯಾಗಿರೋದು ಕೂಡ ಸಿಗುತ್ತೆ. ನೀವು ಅದನ್ನು ಯಾವ್ದು ಬೇಕಾದರೂ ಚೂಸ್ ಮಾಡ್ಕೋಬೋದು. ಇದನ್ನು ಯಾವ ರೀತಿ ಮಾಡೋದು ಅದನ್ನು ಕೂಡ ಹೇಳ್ತೀನಿ ಈ ಒಂದು ವಿಡಿಯೋದಲ್ಲಿ. ಸೊ ವ್ಯಾಕ್ಸ್ನ ನೀವು ತೊಗೊಂಡ್ಮೇಲೆ ಅಲ್ಲಿ ಕೂಡ ವೆರೈಟಿ ವ್ಯಾಕ್ಸಸ್ ಇರುತ್ತೆ. ಸೊ ನೀವು ಅದನ್ನು ತೊಗೊಂಡ್ಬಿಟ್ಟು ಮೆಲ್ಟ್ ಮಾಡಬೇಕಾಗುತ್ತೆ. ಓಕೆನಾ? ಒಂದು ಪಾತ್ರೆ ಅದಕ್ಕೆ ಅಂತಲೇ ಎತ್ತಿಡಿ. ಸೊ ಅದನ್ನು ಮೆಲ್ಟ್ ಮಾಡಬೇಕಾಗುತ್ತೆ. ಮೆಲ್ಟ್ ಮಾಡುವಾಗ ನಿಮಗೆ ಯಾವ ಕಲರ್ ಬೇಕು ಆ ಕಲರ್ನ ಹಾಕಬೇಕಾಗುತ್ತೆ. ಹಾಗೆ ಯಾವ ಫ್ರೇಗ್ರೆನ್ಸ್ ಬೇಕು ಆ ಒಂದು ಸ್ವಲ್ಪ ಫ್ರೇಗ್ರೆನ್ಸ್ನ, ಎಸೆನ್ಷಿಯಲ್ ಆಯಿಲ್ನ ಹಾಕಬೇಕಾಗುತ್ತೆ. ಸೊ ಅದನ್ನು ಹಾಕಿ ಜಸ್ಟ್ ಒಂದು ಸ್ವಲ್ಪ ಕೂಲ್ ಆದ ತಕ್ಷಣ ನೀವು ಮೌಲ್ಡ್ ತಂದಿರ್ತೀರಲ್ವ, ಆ ಒಂದು ಮೌಲ್ಡ್ಗೆ ಹಾಕಿದರೆ ಆ ಕೂಲ್ ಆದ ತಕ್ಷಣ ನೀವು ನಿಧಾನವಾಗಿ ಅದನ್ನು ಬಿಡಿಸಿದ್ರೆ ಒಂದು ಬ್ಯೂಟಿಫುಲ್ ಆದ ಒಂದು ಕ್ಯಾಂಡಲ್ ರೆಡಿ ಆಗುತ್ತೆ. ತುಂಬಾ ಈಸಿ ಆಗುತ್ತೆ. ನೀವು ಆನ್ಲೈನಲ್ಲಿ ನೀವು ಇದನ್ನು ಮಾರ್ಕೆಟಿಂಗ್ ಮಾಡ್ಬೋದು, ಆಫ್ಲೈನಲ್ಲಿ ಕೂಡ ಮಾರ್ಕೆಟಿಂಗ್ ಮಾಡ್ಬೋದು. ಓಕೆನಾ? ಸೊ ಇದ್ರ ಬಗ್ಗೆ ಇಷ್ಟು ಡೀಟೇಲಾಗಿ ನೀವು ತಿಳ್ಕೊಂಡ್ರಿ. ಇವಾಗ ಇದನ್ನು ಯಾವ ರೀತಿ ಮಾರ್ಕೆಟಿಂಗ್ ಮಾಡೋದು ಅಂತಲೂ ಹೇಳಿಬಿಡ್ತೀನಿ. ಸೊ ನಿಮಗಿದೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ವಾಟ್ಸಪ್ಪು, ಗ್ರೂಪಲ್ಲಿ ಎಲ್ಲ ಕೂಡ ನೀವು ಫೋಟೋಸ್ನ ಶೇರ್ ಮಾಡ್ಬೋದು. ಇಲ್ಲ ಅಂದರೆ ಬೆಸ್ಟ್ ಆಪ್ಷನ್ ಅಂದರೆ ಅಮೆಝಾನ್, ಮೀಶೋ, ಫ್ಲಿಪ್ಕಾರ್ಟ್, ಇದರಲ್ಲಿ ನೀವು ಆನ್ಲೈನ್ ಮಾರ್ಕೆಟಿಂಗ್ನ ಯೂಸ್ ಮಾಡ್ಕೋಬೋದು. ಅದರಿಂದ ಕೂಡ ಮಾಡ್ಬೋದು. ಸೊ ಈ ಒಂದು ಅಮೆಝಾನ್, ಮೀಶೋದಲ್ಲಿ ಕೂಡ ಜಾಸ್ತಿ ಜನ ಆನ್ಲೈನಲ್ಲೇ ಪ್ರಿಫೇರ್ ಮಾಡೋದ್ರಿಂದ ಜಾಸ್ತಿ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತಾರೆ ಜನ. ಹಾಗಾಗಿ ನೀವು ಆನ್ಲೈನಿಂದ ಕೂಡ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಸೊ ನಿಮಗೆ ಹತ್ತಿರದಲ್ಲಿ ಯಾವುದಾದ್ರು ಸೂಪರ್ ಮಾರ್ಕೆಟ್, ಶಾಪ್ಸ್ ಇದ್ದರೆ ಅಲ್ಲಿ ಕೂಡ ನೀವು ಈ ಥರ ಹೋಮ್ ಮೇಡು ಕ್ರಿಯೇಟಿವ್ ಆಗಿ ಮಾಡಿಬಿಟ್ಟು ನೀವು ಕ್ಯಾಂಡಲ್ಸ್ನ ಸೇಲ್ ಮಾಡ್ಬೋದು. ತುಂಬಾ ಈಸಿ ಇದೆ, ಪ್ರಾಫಿಟ್ ಜಾಸ್ತಿ, ಲೋ ಇನ್ವೆಸ್ಟ್ಮೆಂಟ್ ಇರುತ್ತೆ. ಸೊ ಈ ಥರ ನಿಮ್ಮೊಂದು ಕ್ರಿಯೇಟಿವ್ ತಕ್ಕಾಗೆ ನೀವು ಮಾಡ್ತಾ ಹೋಗ್ಬೋದು. ನೋಡಿ, ಇದು ಜಸ್ಟ್ ಈ ಥರ 2 ಕ್ಯಾಂಡಲ್ ಇದೆ ಅಷ್ಟೇ. ಇದಕ್ಕೆ ನಿಮಗೆ 200, 300, 500 ಚಾರ್ಜಸ್ ಮಾಡ್ತಾರೆ. ಹಾಗಾಗಿ ನಿಮ್ಮೊಂದು ಕ್ರಿಯೇಟಿವ್ನ ಯೂಸ್ ಮಾಡಿಕೊಂಡು ಡಿಫ್ರೆಂಟಾಗಿ ನೀವು ಈ ಥರ ಕ್ಯಾಂಡಲ್ಸ್ನ ಮಾಡಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.